ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮ್ಯಾಮ್. ಜಸ್ಟ್ ಇನ್ನು ರಾತ್ರಿ ಬರ್ತಾ ಇರುವಂಥ ಅಪ್ಡೇಟು BCCI ಅಫಿಷಿಯಲಿ ಕನ್ಫರ್ಮ್ ಮಾಡಿದೆ. IPL 2025 ಸ್ಟಾರ್ಟ್ ಆಗ್ತಾ ಇದೆ ಮೇ 17ನೇ ತಾರೀಕು, 16ನೇ ತಾರೀಕಲ್ಲ ಮಗ, 17ನೇ ತಾರೀಕು. ಅದು ನಮ್ಮ RCB ಮ್ಯಾಚಿಂದನೇ ಸ್ಟಾರ್ಟ್ ಆಗ್ತಿದೆ. ಸ್ಕೆಡ್ಯೂಲ್ ಎಲ್ಲ ಸಿಕ್ಕಾಪಟ್ಟೆ ರಿವೈಸ್ ಆಗೋಗ್ಬಿಟ್ಟಿದೆ ಗುರು. ಮುಂಚೆ ಇದ್ದಂಥ ಪ್ಯಾಟರ್ನೇ ಬೇರೆ, ಇವಾಗಿರುವಂಥ ಪ್ಯಾಟರ್ನೇ ಬೇರೆ. ಅಂದರೆ ನಾವು ಅಂದ್ಕೊಂಡಿದ್ದು ಹೆಂಗೆ ಅಂತಂದರೆ, ಎಲ್ಲಿ ನಿಂತಿತ್ತು IPL ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಗ್ತಿಲ್ಲ, ಬೇರೆ ರೀತಿಯಲ್ಲೇ ಸ್ಟಾರ್ಟ್ ಆಗ್ತಿದೆ. ಫಸ್ಟು ನಾವು ಅಂದ್ಕೊಂಡಿದ್ವಿ RCB ವರ್ಸಸ್ ಲಕ್ನೋ ಮ್ಯಾಚು, ಅಂದರೆ LSG ವರ್ಸಸ್ RCB ಆಗುತ್ತೆ, ಅಥವಾ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಏನಿತ್ತು ನಿಂತೋಗಿತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೆಸ್ಯೂಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಕಂಪ್ಲೀಟಾಗಿ ಸ್ಕೆಡ್ಯೂಲನ್ನು ಚೇಂಜ್ ಆಗೋಗ್ಬಿಟ್ಟಿದೆ ಗುರು. ಮ್ಯಾಚ್ ಎಲ್ಲ ಮಿಸ್ ಮ್ಯಾಚ್ ಆಗೋಗ್ಬಿಟ್ಟಿದ್ದಾವೆ. ಹಿಂದೆ ಇದ್ದ ಸ್ಕೆಡ್ಯೂಲ್ಗೂ ಇವಾಗಿರುವಂಥ ಸ್ಕೆಡ್ಯೂಲ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಮಗ. ಫಸ್ಟ್ ಮ್ಯಾಚು RCB ವರ್ಸಸ್ KKR ಆಗ್ತಿದೆ. RCB ವರ್ಸಸ್ LSG ಅಲ್ಲ, RCB ವರ್ಸಸ್ KKR ಇನ್ ಬೆಂಗಳೂರು ನಡೀತಿದೆ ಮಗ. ಸೊ ಶಾರ್ಟ್ ಲಿಸ್ಟ್ ಆಗಿದೆ 3 ವೆನ್ಯೂಸು, ಬೆಂಗಳೂರು, ಚೆನ್ನೈ ಜೊತೆಗೆ ಹೈದರಾಬಾದ್ ಅಂತ ನಾವು ಮಾತಾಡ್ತಿದ್ವಿ ಅಷ್ಟೇ. ಬಟ್ ಏನು ಶಾರ್ಟ್ ಲಿಸ್ಟ್ ಏನಾಗಿಲ್ಲ. ಅಲ್ಲಿ ಸುಮಾರು ವೆನ್ಯೂಸ್ಗಳಲ್ಲಿ ಮ್ಯಾಚು ನಡೀತಾ ಇದೆ. ಮೊದಲನೇ ಮ್ಯಾಚ್ ಇವಾಗ ಎಲ್ಲ ಇನ್ನೇನು ಸೀಸ್ಫೈರ್ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ನಿಂತಿದೆ. ಅದಕ್ಕೋಸ್ಕರ ಧೈರ್ಯ ಬಂದಿದೆ, ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ವೆನ್ಯೂಗಳನ್ನು ಆಡ್ಸೋದಕ್ಕೆ ಟ್ರೈ ಮಾಡಿದರೆ. ನಿಂತೋಗಿದಂಥ ಮ್ಯಾಚ್ ಏನಿದೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್, ಈ ಮ್ಯಾಚು ರೀಮ್ಯಾಚ್ ಆಗುತ್ತಂತೆ ಮಗ. ಅದು ನಡೀತಾ ಇದೆ 24ನೇ ತಾರೀಕು ಮೇ. 24ನೇ ತಾರೀಕು ಮೇ ತೊಗೊಂಡೋಗಿ ಇಟ್ಟಿದ್ದಾರೆ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ತೊಗೊಂಡೋಗ್ಬಿಟ್ಟು ಮಧ್ಯದಲ್ಲಿ ತುರ್ಕಿದ್ದಾರೆ. ಸೊ ಅದೇ ಹೇಳಿದ್ನಲ್ಲ, ಇದು ಅಂದ್ಕೊಂಡ ಥರ ಇಲ್ಲ ಸ್ಕೆಡ್ಯೂಲು. ಒಂಥರ ಎಲ್ಲ ಕಲ್ಗಚ್ ಮಾಡಿದರೆ, ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಸ್ಕೆಡ್ಯೂಲ್ಗೂ ಇವಾಗಿರೋ ಸ್ಕೆಡ್ಯೂಲ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಯಾಕೆಂದರೆ ವೆನ್ಯೂಸ್ಗಳು ಇಲ್ಲಿ ಡಿಫ್ರೆನ್ಸ್ ಆಗಿದೆಯಲ್ಲ, ವೆನ್ಯೂಸ್ಗಳು ಮ್ಯಾಟ್ರ್ ಆಗ್ತಾ ಇದೆಯಲ್ಲ, ಟ್ರಾವೆಲಿಂಗು ಅದು ಇದೆಲ್ಲ ನೋಡಿಕೊಂಡು ಮಿಸ್ ಮ್ಯಾಚ್ ಮಾಡಿದ್ದಾರೆ ಅಷ್ಟೇ. ಮುಂಚೆ ಇದ್ದ ಸ್ಕೆಡ್ಯೂಲ್ಗೂ ಇವಾಗಿರುವಂಥ ಸ್ಕೆಡ್ಯೂಲ್ಗೂ ಅದೇ ಇನ್ನೇನು ಗುಜರಾತ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು ಮೇ 18ನೇ ತಾರೀಕಾದರೆ, ಈ ಕಡೆಯಿಂದ ಸನ್ರೈಸರ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸು ಲಕ್ನೋವಲ್ಲಿ ಆಗ್ತಾ ಇದೆ. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ ಡೆಲ್ಲಿಲಿ ಆಗ್ತಾ ಇದೆ, ನ್ಯೂಟ್ರಲ್ ವೆನ್ಯೂಲಿ ಆಗ್ತಾ ಇದೆ. ಮುಂಬೈ ವರ್ಸಸ್ DC, ಮುಂಬೈಲಿ ಆಡಿದ್ರೆ ಇನ್ನೇನು ಹೋಮ್ ಗೇಮ್ ಇತ್ತಲ್ಲ ಅವ್ರದ್ದು. GT ವರ್ಸಸ್ LSG ಆಡ್ತಾರೆ 22ನೇ ತಾರೀಕು ಅಹಮದಾಬಾದಲ್ಲಿ. ಬೆಂಗಳೂರಲ್ಲಿ ನಮ್ಮ ಹೋಮ್ ಗೇಮ್ ನಡೀತಾ ಇದೆ. 2-2 ಹೋಮ್ ಗೇಮ್ ಅಂತೂ ಪಕ್ಕ ನಡೆಯುತ್ತೆ ನಮ್ಮದು. ಒಂದು ಅವೇ 2 ಹೋಮು. ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟ್ 23ನೇ ತಾರೀಕು. ಆ್ಯಂಡ್ 24ನೇ ತಾರೀಕು ನಡೆಯುತ್ತೆ ನಿಂತೋಗಿದ್ದಂಥ ಮ್ಯಾಚು. ಆ್ಯಂಡ್ 25ನೇ ತಾರೀಕು ಅಹಮದಾಬಾದಲ್ಲಿ CSK ವರ್ಸಸ್ GT ನಡೀತು ಅಂತಂದರೆ ಇನ್ನೇನಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದೀನಿ. ಇನ್ನೇನು ಗೊತ್ತಿರೋದೇನೆ, ಏನು ಡೆಲ್ಲಿಲಿ ನಡೀತಾ ಇದೆ, ನ್ಯೂಟ್ರಲ್ ವೆನ್ಯೂಲಿ ನಡೀತಾ ಇದೆ. ಸನ್ರೈಸ್ ಹೈದರಾಬಾದ್ ವರ್ಸಸ್ KKR ಆ್ಯಂಡ್ ಮುಂಬೈ ಇಂಡಿಯನ್ಸು ಪಂಜಾಬ್ ಕಿಂಗ್ಸ್ ನಡೀತೆ ಜೈಪುರಲ್ಲಿ. ಸೊ ಇದು ಕೂಡ ಒಂಥರ ನ್ಯೂಟ್ರಲ್ ಅನ್ಕೊಬೋದು. ಆ್ಯಂಡ್ ಲಕ್ನೋ ಸೂಪರ್ ಜೈಂಟ್ಸ್ ಲಾಸ್ಟ್ ಮ್ಯಾಚ್ ಗುರು, ಲಾಸ್ಟ್ ಮ್ಯಾಚ್ ಇದೇನಾದ್ರು ಕ್ರೂಷಿಯಲ್ ಆಗುತ್ತಾ? RCB ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸಿಗೆ ಕ್ರೂಷಿಯಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮಗ. ಸೊ RCB ಆಡಿದೆ 17ನೇ ತಾರೀಕು, 23ನೇ ತಾರೀಕು, 27ನೇ ತಾರೀಕು. ಆ್ಯಂಡ್ ಕ್ವಾಲಿಫೈರ್ 1, ಎಲಿಮಿನೇಟರ್, ಕ್ವಾಲಿಫೈರ್ 2, ಫೈನಲ್ಸ್ ರಿಲೇಟೆಡು ಯಾವುದೇ ಅಪ್ಡೇಟ್ ಇಲ್ಲ. ಡೇಟ್ ಮಾತ್ರ ನಿಗದಿ ಆಗಿದೆ 29ನೇ ತಾರೀಕು, 30ನೇ ತಾರೀಕು, June 1, June 2 ಅಂತ. ವೆನ್ಯೂಸ್ಗಳು ಇನ್ನೂ ಡಿಸೈಡ್ ಆಗಿಲ್ಲ. ಸೊ ನೋಡಬೇಕಾಗತ್ತೆ. RCBಗೇನು ಕ್ರಿಟಿಕಲ್ ಆಗೇನಿಲ್ಲ, ಸಿಚುವೇಶನ್ನು ಚೆನ್ನಾಗೇನೆ ಇದೆ. ಗ್ಯಾಪ್ ಎಲ್ಲ ಚೆನ್ನಾಗೇನೆ ಕೊಟ್ಟಿದ್ದಾರೆ, ಏನು ಗ್ಯಾಪ್ ಇಲ್ದಂಗೆ ಏನು ಆಡಿಸ್ತಾ ಇಲ್ಲ ಇಲ್ಲಿ. ಸೊ ಡಬಲ್ ಹೆಡ್ರಸ್ಸು ರಿಪೋರ್ಟ್ ಬಂದಿದ್ದಂಗೆ ಅಂದರೆ ಪಟಾನಂಗೆ ಮಾಡಿಸ್ಬಿಡ್ತಾರೆ, ಮಲ್ಟಿಪಲ್ ಡಬಲ್ ಹೆಡ್ರಸ್ನ ಇಟ್ಬಿಡ್ತಾರೆ, ಹಂಗೆ ಅಂತೆಲ್ಲ ಇತ್ತು. ಬಟ್ ಏನಿಲ್ಲ, 2 ಡಬಲ್ ಹೆಡರ್ ಇರುವಂಥದ್ದು. ಸೊ ನಾರ್ಮಲ್ ಆಗೇ ನಡೆಸ್ತಾ ಇದ್ದಾರೆ. ಮಲ್ಟಿಪಲ್ ಡಬಲ್ ಹೆಡ್ರು ಏನು ದಿನ 2 ಮ್ಯಾಚ್ ನಡೆಸುವಂಥದ್ದು ಆ ಥರ ಎಲ್ಲ ಅಗ್ರೆಸಿವ್ ಆಗಿ ಮಾಡುವಂಥದ್ದೆಲ್ಲ ಏನೂ ಮಾಡ್ತಿಲ್ಲ. ಕಾಮ್ ಕೂಲಾಗಿ ನಿಧಾನಕ್ಕೆ ತೊಗೊಳೋಣ, ಆರಾಮಾಗಿ ತೊಗೊಳೋಣ. ಯಾಕೆ ಎಲ್ಲ ಏನು ಇವಾಗೆಲ್ಲ ವಾರ್ಗಿರಲ್ಲ, ಏನಿಲ್ಲ, ಎಲ್ಲ ನಿಂತೋಗೈತೆ, ನಿಧಾನಕ್ಕೆ ತೊಗೊಳೋಣ ಅಂತ ಈ ಥರ ಮಾಡ್ತಿದ್ದಾರೆ ಮಗ. ನಿಮ್ಗೆ ಏನು ಅನಿಸ್ತು ಹೊಸ ಸ್ಕೆಡ್ಯೂಲು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಲ್ಲಿ ಹಳೆ ಸ್ಕೆಡ್ಯೂಲ್ಗೂ ಹೊಸ ಸ್ಕೆಡ್ಯೂಲ್ಗೂ ಲಾಟ್ ಆಫ್ ಡಿಫ್ರೆನ್ಸು, ಸಿಮಿಲಾರಿಟಿ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಮತ್ತೆ ಸಿಗೋಣ, ಬಾ.